ಈ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೇವಲ ನಾನೊಬ್ಬನೇ ಇರುವುದು ಹೇಳಿ ಆದಂತಹ ಆಸ್ಥಾನವನ್ನು ಮಂಡಿಸಿಕೊಂಡಿದ್ದಾರೆ. ನಾನು ಯಾವ ರೀತಿಯ ಪುಣ್ಯ ಕಾರ್ಯವನ್ನು ಮಾಡಿದ್ದೇನೋ ಕೂಡ ಈ ನಾಲ್ಕರಲ್ಲಿ ಇರುವುದಕ್ಕೆ ನೀವು ಯೋಗ್ಯತೆಯನ್ನು ಪಡೆದಿದ್ದೀರಿ ಎಂಬುದು ಸ್ಪಷ್ಟವಾದಂತಹ ವಿಷಯ. ಮಾತ್ರವಲ್ಲ, ಯಾವತ್ತೂ ಕೂಡ ಲೋಕಸಮ್ಮತವಾದಂತಹ ವಿಷಯಕ್ಕೆ ಮನ ಮಾಡುವುದು ನಮ್ಮದಾದಂತಹ ಕರ್ತವ್ಯ. ಅದಕ್ಕಾಗಿ ಈ ಸಭೆಯಲ್ಲಿ ನಾವು ಸಮಾಲೋಚನೆಯನ್ನು ಮಾಡುತ್ತೇವೆ. ಮಾತ್ರವಲ್ಲ, ರಾಜಕೀಯ ವಿಷಯವಾಗಿ ಹಲವು ಚಿಂತನ ಮಂಥನಗಳಿರುವಂತಹ ಕಾಲಕ್ಕೆ ಅದನ್ನು ಬಗೆಹರಿಸಬೇಕು. ಸಂತೋಷ ಎಂಬುದು ನಮಗೂ ಬೇಡವೇ? ಕೇವಲ ಲೋಕದ ಸಂತೋಷವನ್ನು ಅನುಭವಿಸಿಕೊಂಡ್ರೆ ನಮಗೆ ಯಾವಾಗ? ಅದಕ್ಕಾಗಿ ನಮ್ಮ ಮನಸ್ಸಿನನ್ನು ಸಂತೋಷಗೊಳಿಸುವುದಕ್ಕೆ ಮನೋರಂಜನೆಯ ಕಾರ್ಯಕ್ರಮ ನೋಡಬಾರದೆ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷ ಮೊದಲಾದಂತಹ ಅಕ್ಷರ ಕನ್ಯೆಯರು ಆವಭಾವದಿಂದ ನರ್ತಿಸುವಂತಹ ನರ್ತನವನ್ನು ಕಾಣುವಾಗ ಮನಸ್ಸಿಗೆ ತೃಪ್ತಿಯಾಗುತ್ತಿದೆ. ಮಾತ್ರವಲ್ಲ, ಅದಕ್ಕೆ ಪೂರಕವಾಗಿರುವಂತಹ ತುಂಬುರ ಹಾಗೂ ಚಿತ್ರಸೇನರ ಗಾಯನ, ಈ ಹಿಮ್ಮೇಳ ಎಲ್ಲ ಸಂತೋಷ ಇದ್ದರೂ ಕೂಡ ನಮ್ಮ ಚಿತ್ತವನ್ನು ಆವರಿಸಿಕೊಳ್ಳುವ ಒಂದು ಸಮಸ್ಯೆ ಇದೆ ಅಲ್ವೇ ಹೇಳಿ? ಪ್ರಶ್ನೆ ಎಂಬುದು ಯಾವತ್ತೂ ಕೂಡ ನಮ್ಮ ಚಿತ್ತದಲ್ಲಿ ಉದ್ಭವಿಸಿಕೊಳ್ಳುವುದು ಸ್ವಾಭಾವಿಕವಾಗಿ. ಆದರೆ ನಿಮ್ಮಲ್ಲಿ ಕೇಳುವುದಕ್ಕಿರುವುದು ಮನಸರೇ ಸುಮನ ಸಾರುಗೆ ಪವಿತ ಸುರ ಸಂಪದವು ನಮಗೆ ಲಭಿಸಿದುದು. ಅಮಿತ ಸುರ ಸಂಪದವು ನಮಗೆ ಲಭಿಸಿದುದು. ಆತರ ಖಳರುತ ಯಾತ್ಯ ಮಂದರದಿಂದ, ಆತರ ಖಳರುತ ಯಾತ್ಯ ಮಂದರದಿಂದ ಸುಮನದರು ಕೇಳಿದಿರಿ. ಕಡಿಮೆ ಇದೆ ಹೇಳಿ. ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಸಂಚರಿಸುವುದಕ್ಕೆ ಉತ್ತೇಶವ. ಮಾತ್ರವಲ್ಲ, ಕಾಮಿಸಿದನ್ನು ಕೊಡುವಂತಹ ಕಾಮಧೇನು, ಚಿಂತಿಸಿದನ್ನು ಕೊಡುವಂತಹ ಚಿಂತಾಮಣಿ, ಅಂತಹ ಹಲವು ರೀತಿಯ ಸುವಸ್ತುಗಳಿಂದ ತುಂಬಿ ತುಳುಕುತ್ತಿದೆ ಈ ನಾಗ. ಒಂದು ರೀತಿಯಲ್ಲಿ ಹೇಳುತ್ತಿದ್ದರೂ ಕೂಡ ಆದಿಶೇಷನಿಗೆ 1000 ನಾಲಿಗೆ ಇದೆ ಅಂತೆ. ಅವನಿಗೂ ಕೂಡ ಇದನ್ನು ವರ್ಣಿಸುವುದಕ್ಕೆ ಅಸಾಧ್ಯವಾಗಿ ಹೋದಿತ್ತು. ಹಾಗಿರುವಾಗ ಈ ಸಂಪತ್ಭರಿತವಾದಂತಹ ನಾಕ ಎಂತಹ ವ್ಯಕ್ತಿಗಳಿಗಾದರೂ ಕೂಡ ಆಕರ್ಷಣೀಯವಾದದ್ದೇ. ಆದರೆ ಕೇವಲ ಇಲ್ಲಿನ ಸುಖ ಭೋಗಗಳನ್ನು ಅನುಭವಿಸಿಕೊಂಡು ಜೀವನವನ್ನು ಸಾಗಿಸುವವರು ನಾವಲ್ಲ. ಆದರೆ ಕರ್ಮ ಪ್ರಪಂಚದ ವ್ಯಕ್ತಿಗಳಿದ್ದಾರೆ ಕೆಲವರು. ಯಾರು? ದಾನವರು, ನಮ್ಮ ದಾಯಾದಿಗಳಾದವರು, ಬೇರೆ ಯಾರು ಅಲ್ಲ, ಹಿರಿತಾಯಿಯ ಮಕ್ಕಳಾದಂತಹ ಆ ದಾನವರು ಪದೇ ಪದೇ ನಾಕವನ್ನು ಬಯಸಿ ಬರುತ್ತಾರೆ. ಹರನಿಂದಲೋ ಅದೋ ಬ್ರಹ್ಮನಿಂದಲೋ ತಪಸ್ಸನ್ನು ಆಚರಿಸಿ ಅಜೇಯವಾದಂತಹ ವರವನ್ನು ಹೊಂದಿ ತನ್ನದಾದಂತಹ ಭುಜಬಲವನ್ನು ತೋರ್ಪಡಿಸುವುದಕ್ಕೆ ಬೇಕಾದ ಅವರು ಭಾವಿಸಿದ್ದು ಪರಂಪರೆಯಾಗಿ ನಮಗೆ ಬಂದಂತಹ ಬೇಕಲ್ವೇ ಹೇಳಿ? ಆದರೂ ಕೂಡ ಈ ನಾಟಕದ ಅಧಿಕಾರ ನಮಗೆ ಬೇಕು. ನಾವು ಹಿರಿತಾಯಿಯ ಮಕ್ಕಳವರ ದಾಳಿ ಈ ನಾಟಕಕ್ಕೆ ಆಯಿತು ಅಂತಾದ್ರೆ ನೀವೇನು ಮಾಡೋದಿಲ್ಲ.